ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೇಳ್ತಿರುವ ಕತೆ ಬಂದು 4 ಜನ ಫ್ರೆಂಡ್ಸ್ ಇಡೀ ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವಂತಹ ನಿಧಿನ ಹುಡುಕೊಂಡು ಹೋಗ್ತಾರೆ. ಆದರೆ ಅವ್ರಿಗೆ ಈ ನಿಧಿ ಇರುವಂತಹ ಜಾಗ ಹೇಗೆ ಗೊತ್ತಾಯಿತು, ಅಲ್ಲಿಗೆ ಹೋಗಬೇಕಾದ್ರೆ ಏನೆಲ್ಲ ಪ್ರಮಾದಗಳು ಎದುರಾಗುತ್ತೆ, ಮತ್ತು ಇವರು ಹೇಗೆ ಅಲ್ಲಿಂದ ಬಚಾವಾಗಿ ನಿಧಿನ ಪಡ್ಕೊಳ್ತಾರೆ, ಮತ್ತು ನಿಧಿನ ಏನು ಮಾಡ್ತಾರೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಆಗಿರುತ್ತೆ. ಹಾಗೆ ಈ ಮೂವಿ ಹೆಸರು ಡೋರಾ ಆ್ಯಂಡ್ ದ ಲಾಸ್ಟ್ ಸಿಟಿ ಆಫ್ ಗೋಲ್ಡ್ ಅಂತ. ಈ ಕತೆ ಶುರುವಾಗೋದು ಅಮೆಝಾನ್ನ ಒಂದು ಕಾಡಲ್ಲಿ. ಅಲ್ಲಿ ಡೋರಾ ಅನ್ನೋ ಒಂದು ಹುಡುಗಿ ಇರ್ತಾಳೆ. ಅವಳ ಕಸಿನ್ ಡಿಯಾಗೋ ಜೊತೆ ಆಟ ಆಡ್ತಾ ಇರ್ತಾಳೆ. ಹಾಗೆ ಈ ಡೋರಾಗೆ ಬೂಟ್ಸ್ ಅನ್ನೋ ಒಂದು ಕೋತಿ ಕೂಡ ಫ್ರೆಂಡ್ ಆಗಿರುತ್ತೆ. ಹಾಗೆ ಸ್ವೈಪರ್ ಅನ್ನೋ ನರಿ ಕೂಡ ಇವ್ರ ಜೊತೆ ಆಟ ಆಡ್ತಿರುತ್ತೆ. ಹಾಗೆ ಡೋರಾ ಅಪ್ಪ ಅಮ್ಮ ಇಬ್ಬರು ಕೂಡ ಆರ್ಕಾಲಜಿಸ್ಟ್, ಅಂದರೆ ಮಣ್ಣಲ್ಲಿ ಮುಚ್ಚಿ ಹೋದಂತಹ ಪುರಾತನ ವಸ್ತುಗಳನ್ನ ಹುಡುಕೊಂಡು ಹೊರಗಡೆ ತೆಗೆಯೋದೇ ಇವರ ಕೆಲಸ ಆಗಿರುತ್ತೆ. ಹೀಗೆ ಒಂದಿನ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಗೋಡೆಯಲ್ಲಿ ಬರೆದಿರೋಂತಹ ಪಾರಾಪತ್ ಅನ್ನೋದನ್ನು ನೋಡಿ ಪಾರಾಪತ್ ಅಂದರೆ ಏನು ಅಂತ ಹೇಳಿ ಮಕ್ಕಳೆಲ್ಲ ಕೇಳ್ತಾರೆ. ಆಗ ಡೋರಾ ತಂದೆ ತಾಯಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸಾವಿರಾರು ವರ್ಷದ ಹಿಂದೆ ಒಂದು ಪಾರಾಪತ್ ಅನ್ನುವಂತಹ ಒಂದು ಸುಂದರವಾದ ಸಿಟಿ ಇತ್ತು. ಆ ಸಿಟಿ ಬರೀ ಚಿನ್ನದಿಂದ ತುಂಬಿಕೊಂಡಿತ್ತು. ಆ ಚಿನ್ನ ಎಲ್ಲವೂ ಕೂಡ ಇಂಕಾ ಅನ್ನೋ ಒಂದು ಜನಾಂಗಕ್ಕೆ ಸೇರಿರುತ್ತೆ. ಆ ಸಿಟಿನ ಇವಾಗ ತುಂಬ ವರ್ಷದಿಂದ ತುಂಬ ಜನ ಹುಡುಕ್ತಾ ಇದ್ದಾರೆ. ಏನಕ್ಕಂದರೆ ಆ ಸಿಟಿ ಇವಾಗ ಕಳೆದೋಗಿದೆ. ಆ ಸಿಟಿನೇ ಕೂಡ ಈಗ ಡೋರಾ ಅವ್ರ ಅಪ್ಪ ಅಮ್ಮನೂ ಕೂಡ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕಡೆ ಡಿಯಾಗೋ ಅವರ ತಂದೆ ತಾಯಿಗೆ ಅಮೇರಿಕಾದ ಒಂದು ಸಿಟಿಯಲ್ಲಿ ಕೆಲಸ ಸಿಕ್ಕಿರುತ್ತೆ. ಡೋರಾ ಡಿಯಾಗೋನ ತುಂಬಾ ಬೇಜಾರಿಂದ ಕಳಿಸ್ಕೊಡ್ತಿರ್ತಾಳೆ. ಹೀಗೆ ನೋಡ್ತಾ ನೋಡ್ತಾ 10 ವರ್ಷ ಕಳೆದು ಹೋಗುತ್ತೆ. ಡೋರಾ ಕೂಡ ದೊಡ್ಡವಳಾಗ್ತಾಳೆ. ಡೋರಾ ಅಲ್ಲೇ ಹುಟ್ಟಿ ಬೆಳೆದಿದ್ರಿಂದ ಕಾಡಲ್ಲಿರುವಂಥ ಎಲ್ಲ ಪ್ರಾಣಿಗಳ ಪರಿಚಯ ಕೂಡ ಅವಳಿಗಿರುತ್ತೆ. ಹಾಗೆ ಎಲ್ಲ ಪ್ರಾಣಿಗಳ ಬಗ್ಗೆ ಕೂಡ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹೀಗೆ ಇವಳು ಕಾಡಲ್ಲಿ ನಡೀತಾ ನಡೀತಾ ಒಂದು ಗುಹೆಗೆ ಬಂದು ತಲುಪ್ತಾಳೆ. ಆ್ಯಕ್ಚುಲಿ ಇವಳು ಚಿಕ್ಕವಳಾಗಿದ್ದಾಗ ಅವ್ರ ಅಪ್ಪ ಅಮ್ಮ ಪಾರಾಪತ್ ಬಗ್ಗೆ ಹೇಳಿರ್ತಾರಲ್ಲ, ಅದ್ರ ಬಗ್ಗೆ ಒಂದು ಚಿಕ್ಕ ಕ್ಲೂ ಸಿಕ್ಕಿರುತ್ತೆ. ಅದನ್ನು ಹುಡುಕೊಂಡು ಇವಳು ಇವಾಗ ಇಲ್ಲಿಗೆ ಬಂದಿರ್ತಾಳೆ. ಹಾಗೆ ಗುಹೆ ಒಳಗಡೆ ಬಂದು ನೋಡಿದಾಗ ಅಲ್ಲೊಂದು ಚಿನ್ನದ ಮೂರ್ತಿ ಇರುತ್ತೆ. ಮತ್ತೆ ಅದರ ಹತ್ರ ಹೋಗೋಕ್ಕೆ ಅಂತ ನೋಡ್ತಾಳೆ. ಬಟ್ ಹೋಗೋದಕ್ಕೆ ದಾರಿ ಇರಲ್ಲ, ಅದು ತುಂಬಾ ಆಳ ಇರುತ್ತೆ. ಡೋರಾ ಹೇಗಾದರೂ ನಾನು ಅಲ್ಲಿಗೆ ಹೋಗಲೇಬೇಕು, ಆ ವಿಗ್ರಹನ ನೋಡಲೇಬೇಕು ಅಂತ ಹೇಳಿ ಅಲ್ಲಿಂದ ಜಂಪ್ ಮಾಡ್ತಾಳೆ. ಬಟ್ ಅವಳಿಗೆ ಆ ಕಡೆಗೆ ತಲುಪೋಕ್ಕಾಗಲ್ಲ, ಕೆಳಗಡೆ ಬಿದ್ದುಬಿಡ್ತಾಳೆ. ಆವಾಗ ಅವ್ರ ಅಪ್ಪ ಅಮ್ಮನ ಕರ್ಕೊಂಬರೋಕ್ಕೆ ಬೂಟ್ಸ್ನ ಕಳಿಸ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನನಗೆ ಡೋರಾ ಅವ್ರ ಅಪ್ಪ ಅಮ್ಮ ಅವಳನ್ನ ಆಲ್ರೆಡಿ ಮನೆಗೆ ಕರ್ಕೊಂಡು ಬಂದಿರ್ತಾರೆ, ಮತ್ತು ಅವಳ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಆ್ಯಕ್ಚುಲಿ ಡೋರಾ ಅವರ ತಂದೆ ತಾಯಿ ಆಲ್ರೆಡಿ ಆ ಚಿನ್ನದ ಮೂರ್ತಿನ ಹುಡುಕಿರ್ತಾರೆ, ಮತ್ತು ಆ ಚಿನ್ನದ ಮೂರ್ತಿ ಏನಿದೆ ಅದರಲ್ಲಿ ಒಂದು ಮ್ಯಾಪ್ ಕೂಡ ಇರುತ್ತೆ. ಆ ಮ್ಯಾಪ್ ಪ್ರಕಾರ ಪಾರಾಪತ್ನಲ್ಲಿ ಇದ್ದಂತಹ ಎಲ್ಲ ಚಿನ್ನನೂ ಇನ್ಕಾ ಅನ್ನೋ ಜನಾಂಗದವರು ಇವಾಗ ಪೇರು ಅನ್ನೋ ಒಂದು ಕಾಡಿನಲ್ಲಿ ಬಚ್ಚಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಡೋರಾ ಹತ್ರ ಹೇಳ್ತಾರೆ. ಈಗ ಡೋರಾ ತಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ತುಂಬಾ ಎಕ್ಸೈಟ್ ಆಗ್ತಾಳೆ. ಬಟ್ ಅವ್ರ ಅಪ್ಪ ಅಮ್ಮ ಇದಕ್ಕೆ ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಇವಳು ಇನ್ನೂ ಅದಕ್ಕೆ ರೆಡಿ ಆಗಿಲ್ಲ ಅಂತ ಹೇಳಿ, ನೀನು ಇನ್ನೂ ಚಿಕ್ಕವಳು, ನೀನು ಸಿಟಿಗೆ ಹೋಗಿ ಓದ್ಕೋ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಡೋರಾ ಸಿಟಿಗೆ ಹೋಗ್ತಿರ್ತಾಳೆ ಅವಳ ಕಸಿನ್ ಡಿಯಾಗೋ ಜೊತೆ ಸ್ಕೂಲ್ಗೆ ಹೋಗೋಕೆ. ಮತ್ತು ಅವಳ ಅಪ್ಪ ಅಮ್ಮ ಇಬ್ಬರು ಪಾರಾಪತ್ ನಿಧಿನ ಹುಡುಕೊಂಡು ಪೇರುಗೆ ಹೋಗ್ತಿರ್ತಾರೆ. ಡೋರಾ ಕೂಡ ಸಿಟಿಗೆ ಹೋಗಿ ತಲುಪ್ತಾಳೆ. ನೆಕ್ಸ್ಟ್ ಡೇ ಡಿಯಾಗೋ ಮತ್ತು ಡೋರಾ ಸ್ಕೂಲ್ಗೆ ಹೋಗ್ತಾರೆ. ಆವಾಗ ಡಿಯಾಗೋ ಹೇಳ್ತಾನೆ, ಇದು ಕಾಡಲ್ಲ, ಎಲ್ಲದಕ್ಕೂ ಇಲ್ಲಿ ಎಕ್ಸೈಟ್ ಆಗಬೇಡ, ಸ್ವಲ್ಪ ನಾರ್ಮಲ್ ಆಗಿ ಬಿಹೇವ್ ಮಾಡು ಅಂತ ಹೇಳ್ತಾನೆ. ಹಾಗೆ ಸ್ಕೂಲ್ ಒಳಗೆ ಬರ್ತಿದ್ದ ಹಾಗೆ ಡೋರಾಗೆ ಸ್ಯಾಮಿ ಅನ್ನೋ ಹುಡುಗಿನ ನೋಡಿ ಮಾತಾಡಿಸ್ತಾಳೆ. ಆಗ ಡಿಯಾಗೋ ಹೇಳ್ತಾಳೆ, ಸ್ಯಾಮಿ ನಮ್ಮ ಕ್ಲಾಸ್ನ ಪ್ರೆಸಿಡೆಂಟ್, ಅವಳನ್ನ ಕಂಡ್ರೆ ಯಾರಿಗೂ ಆಗಲ್ಲ ಅಂತ ಹೇಳಿ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಿರ್ಬೇಕಾದ್ರೆ ಡೋರಾಗೆ ರ್ಯಾಂಡಿ ಅನ್ನೋ ಹುಡುಗ ಕೂಡ ಪರಿಚಯ ಆಗ್ತಾನೆ. ಮತ್ತು ಇವರೆಲ್ಲ ಕ್ಲಾಸ್ಗೆ ಹೋಗ್ತಾರೆ. ಕ್ಲಾಸಲ್ಲಿ ಟೀಚರ್ ಒಂದು ಕ್ವೆಶನ್ನ ಕೇಳ್ತಾರೆ. ಫಾರ್ ದ ಫಸ್ಟ್ ಟೈಮ್ ಕ್ಲಾಸಲ್ಲಿ ಸ್ಯಾಮಿ ಬಿಟ್ಟು ಇನ್ನೊಬ್ಬರು ಕೈ ಎತ್ತಿರ್ತಾರೆ. ಅದು ಬೇರೆ ಯಾರೂ ಅಲ್ಲ, ಡೋರಾ. ಹಾಗೆ ಆನ್ಸರ್ ಕೂಡ ಮಾಡ್ತಾಳೆ. ಇದನ್ನು ನೋಡಿಕೊಂಡು ಸ್ಯಾಮಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಡೋರಾಗೆ ಬಂದು ವಾರ್ನಿಂಗ್ ಕೂಡ ಮಾಡ್ತಾಳೆ, ನೀನು ಕ್ಲಾಸಲ್ಲಿ ನನಗಿಂತ ಟಾಪರ್ ಹಾಗೆ ಸ್ಮಾರ್ಟ್ ಆಗೋಕ್ಕೆ ಹೋಗಬೇಡ ಅಂತ ಹೇಳಿ ವಾರ್ನ್ ಮಾಡ್ತಾಳೆ. ನಂತರ ಡೋರಾ ಸ್ಕೂಲಿಂದ ಮನೆಗೆ ಬರ್ತಾಳೆ. ಆಗ ಡೋರಾ ತಂದೆ ತಾಯಿ ಅವಳಿಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನಿಧಿನ ಹುಡುಕೊಂಡು ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಹೇಳಿ ಡೈಲಿ ಅವ್ರಿಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತಿರ್ತಾಳೆ. ಹಾಗೆ ಡೋರಾ ಅದನ್ನು ಮ್ಯಾಪಲ್ಲಿ ಕೂಡ ಮಾರ್ಕ್ ಮಾಡಿ ಇಟ್ಕೊಂಡಿರ್ತಾಳೆ. ಹೀಗೆ ಒಂದಿನ ಡೋರಾ ತಂದೆ ತಾಯಿ ಅಪ್ಡೇಟ್ ಮಾಡೋದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಹೀಗೆ ಸ್ಕೂಲಿಂದ ಒಂದಿನ ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಟೀಚರ್ ಹೇಳ್ತಾರೆ, ನೀವೆಲ್ಲ ಒಂದೊಂದು ಗ್ರೂಪ್ನ ಮಾಡಿಕೊಂಡು ಇಲ್ಲಿ ತುಂಬ ಹಳೆಯ ಪುರಾತನ ವಸ್ತು ಯಾವುದು ಅಂತ ಹುಡುಕಬೇಕು, ಯಾರು ಫಸ್ಟ್ ಹುಡುಕ್ತಾರೆ ಅವರೇ ಈಗ ವಿನ್ ಆಗ್ತಾರೆ ಅಂತ ಹೇಳಿ. ಕೊನೆಗೆ ಡೋರಾ ಗ್ರೂಪಲ್ಲಿ ಡೋರಾ, ಡಿಯಾಗೋ, ಸ್ಯಾಮಿ ಮತ್ತು ರ್ಯಾಂಡಿ ಇರ್ತಾರೆ. ಅಲ್ಲೇ ಇದ್ದಂತಹ ಒಂದು ಮಹಿಳೆ ಏನು ಹೇಳ್ತಾಳೆ ಅಂತ ಹೇಳಿದ್ರೆ, ನನಗೆ ಆ ವಸ್ತು ಯಾವುದು ಅಂತ ಗೊತ್ತಿದೆ, ನಾನು ನಿನಗೆ ಅದನ್ನು ತೋರಿಸ್ಕೊಳ್ತೀನಿ, ಕೆಳಗಡೆ ಬಾ ಅಂತ ಹೇಳ್ತಾಳೆ. ಅದನ್ನು ನಂಬಿಕೊಂಡು ಡೋರಾ ಅವಳ ಫ್ರೆಂಡ್ಸ್ನ ಕರ್ಕೊಂಡು ಕೆಳಗಡೆ ಹೋಗ್ತಾಳೆ.
ಆದರೆ ಅಲ್ಲಿಗೆ ಯಾರೋ ಬೇರೆಯವ್ರು ಬಂದು ಇವರೆಲ್ಲರನ್ನೂ ಕಿಡ್ನ್ಯಾಪ್ ಮಾಡಿ ಪ್ಲೇನಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ. ಸೊ ಬಾಕ್ಸಲ್ಲಿರೋ ಇವ್ರಿಗೆ ಯಾರೋ ಅವ್ರ ಹತ್ತಿರ ಬರ್ತಿದ್ದಾರೆ ಅಂತ ಹೇಳಿ ಕೇಳಿಸ್ಕೊಂಡು ತುಂಬಾ ಎದುರ್ಕೊಂಡಿರ್ತಾರೆ. ಸೊ ಒಬ್ಬ ವ್ಯಕ್ತಿ ಸೀದಾ ಬಾಕ್ಸ್ ಹತ್ರ ಬಂದು ಹೇಳ್ತಾನೆ, ನಾನು ನಿಮ್ಮೆಲ್ಲರನ್ನೂ ಕಾಪಾಡೋಕೆ ಬಂದಿದ್ದೀನಿ, ಡೋರಾ ನಾನು ನಿಮ್ಮ ತಂದೆ ತಾಯಿಯ ಫ್ರೆಂಡ್ ಅಂತ ಹೇಳ್ತಾನೆ. ಸೊ ಅದನ್ನು ನಂಬಿ ಅವರೆಲ್ಲರೂ ಅವನ ಜೊತೆ ಹೋಗ್ತಾರೆ. ಇದನ್ನ ನೋಡಿದಂತಹ ಪೋವೆಲ್ ಅನ್ನೋ ವ್ಯಕ್ತಿ ಅವಾಗ ನಾವು ಆಲ್ರೆಡಿ ಕಾಡಲ್ಲಿ ನೋಡಿದಂಥ ಸ್ವೈಪರ್ಗೆ ಡೋರಾ ಹತ್ರ ಇರೋ ಮ್ಯಾಪ್ನ ಕಿತ್ಕೊಂಡು ಬರೋಕ್ಕೆ ಹೇಳ್ತಾನೆ. ಆ ಸ್ವೈಪರ್ ಕೂಡ ಅದನ್ನು ಕಿತ್ಕೊಂಡು ಬರ್ತಾನೆ. ಆ ಮ್ಯಾಪ್ ಬೇರೆ ಯಾವುದೂ ಅಲ್ಲ. ಸೊ ಡೋರಾ ಅವ್ರ ಅಪ್ಪ ಅಮ್ಮ ಅಪ್ಡೇಟ್ ಮಾಡಿದ್ಮೇಲೆ ಮಾರ್ಕ್ ಮಾಡಿ ಇಟ್ಕೊಳ್ತಿರ್ತಾಳಲ್ಲ, ಅದೇ ಮ್ಯಾಪ್. ಆ್ಯಕ್ಚುಲಿ ಈ ಪೋವೆಲ್ ಅನ್ನೋನು ಡೋರಾ ಅವ್ರ ಅಪ್ಪ ಅಮ್ಮನ್ನ ಫಾಲೋ ಮಾಡಿ ಆ ಪೇರು ಅಲ್ಲಿರುವ ಪರಾಪತ್ ನಿಧಿನ ವಶಪಡಿಸ್ಕೊಬೇಕು ಅಂತ ಅಂದ್ಕೊಂಡಿರ್ತಾನೆ. ಸೊ ಮತ್ತೆ ಆ ವ್ಯಕ್ತಿ ಡೋರಾ ಫ್ರೆಂಡ್ಸ್ ತಪ್ಪಿಸ್ಕೊಂಡು ಒಂದು ಕಬ್ಬಿನ ಗದ್ದೆ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರು ಅಲ್ಯಾಂದ್ರೋ, ನಾನು ನಿನ್ನ ತಂದೆ ತಾಯಿಯ ಫ್ರೆಂಡ್ ಅಂತ ಹೇಳಿ ಒಂದು ಡೈರಿನ ಕೊಡ್ತಾನೆ. ಆ ಡೈರಿ ಬೇರೆ ಯಾವುದೂ ಅಲ್ಲ, ಡೋರಾ ಅವರ ತಂದೆಯ ಡೈರಿ ಆಗಿರುತ್ತೆ ಅದು. ಸೊ ಡೈರಿನ ನೋಡಿದಂತಹ ಡೋರಾ ಅವನನ್ನು ಕಂಪ್ಲೀಟಾಗಿ ನಂಬಿಡ್ತಾಳೆ. ಮತ್ತೆ ಅಲ್ಯಾಂಡ್ರೋ ಜೊತೆ ಡೋರಾ ಮತ್ತು ಅವಳ ಫ್ರೆಂಡ್ಸ್ ಡೋರಾ ಅವ್ರ ಅಪ್ಪ ಅಮ್ಮನ ಹುಡುಕೊಂಡು ಹೊರಡ್ತಾರೆ. ಹಾಗೆ ದಾರಿಲಿ ಹೋಗ್ಬೇಕಾದ್ರೆ ಡೋರಾ ಅವ್ರ ಅಪ್ಪ ಅಮ್ಮಂದು ಜೀಪ್ ಕೂಡ ಕಾಣಿಸುತ್ತೆ. ಸೊ ಅಲ್ಲಿಂದ ಇಳ್ಕೊಂಡು ಅವರು ಕಾಡಲ್ಲಿ ಬೆಟ್ಟ ಗುಡ್ಡ ಎಲ್ಲ ಹತ್ಕೊಂಡು ಬಂದಮೇಲೆ ಅಲ್ಲಿ ಡೋರಾ ಅವರ ತಂದೆ ತಾಯಿ ಇದ್ದಂತಹ ಟೆಂಟ್ ಕೂಡ ಕಾಣಿಸ್ತದೆ. ಸೊ ಇದು ಎಲ್ಲ ಫುಲ್ಲು ಚಲ್ಲಾಪಿಲ್ಲಿ ಆಗಿರುತ್ತೆ. ಸೊ ಇಲ್ಲಿ ಏನಾಗಿರ್ಬೋದು ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಗೆ ಡೋರಾ ಫ್ರೆಂಡ್ಸ್ ಬೂಟ್ಸ್ ಕೂಡ ಬರ್ತಾನೆ. ಹಾಗೆ ಬೂಟ್ಸ್ಗೆ ಡೋರಾ ಅವ್ರ ಅಪ್ಪ ಅಮ್ಮ ಹೋಗಿರುವಂತಹ ದಾರಿ ಗೊತ್ತಿರೋದ್ರಿಂದ ಬೂಟ್ಸ್ ಅವರೆಲ್ಲರನ್ನೂ ಕರ್ಕೊಂಡು ಆ ಕಡೆಗೆ ಹೋಗ್ತಿರ್ತಾರೆ. ಇವರು ಆ ಕಡೆ ಹೋಗ್ತಾ ಇರಬೇಕಾದ್ರೆ ಅವರನ್ನು ಯಾರೋ ಅಟ್ಯಾಕ್ ಮಾಡ್ತಾರೆ. ಸೊ ಇವರು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಮರದೊಳಗಡೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಬಟ್ ಆ ಮರ ಕೂಡ ಅಲ್ಲಿಂದ ಉರುಳ್ತಾ ಇರುತ್ತೆ. ಹಾಗೆ ಬಂದು ಯಾವುದೋ ಒಂದು ಸೇಫ್ ಆದ ಜಾಗಕ್ಕೆ ಲ್ಯಾಂಡ್ ಆಗುತ್ತೆ. ಹಾಗೆ ಅಟ್ಯಾಕ್ ಮಾಡಿದಂತಹ ಬಾಣನ ನೋಡಿದರೆ ಗೊತ್ತಾಗುತ್ತೆ ಪಾರಾಪತ್ ನಿಧಿನ ಕಾಪಾಡ್ತಿರುವಂತಹ ಇನ್ಕಾ ಜನಾಂಗದ ಗುರುತು ಅದರ ಮೇಲೆ ಇರುತ್ತೆ. ಸೊ ಆಗ ಅಲ್ಲೇ ಇದ್ದಂತಹ ಸ್ಯಾಮಿ ಬಂದು ಡೋರಾಗೆ ತುಂಬನೇ ಬೈತಾಳೆ, ನಿನ್ನಿಂದನೇ ಹೀಗಾಗಿದ್ದು, ನಿನ್ನಿಂದನೇ ನಮಗೆಲ್ಲ ತುಂಬ ಕಷ್ಟ ಬಂದಿದ್ದು ಅಂತ ಹೇಳಿಬಿಟ್ಟು. ಆಗ ಡೋರಾ ತುಂಬಾ ಬೇಜಾರು ಮಾಡಿಕೊಂಡು ಹೋಗಿ ಕುತ್ಕೊಳ್ತಾಳೆ. ಅದಕ್ಕೆ ಡಿಯಾಗೋ ಬಂದು ಸಮಾಧಾನ ಮಾಡ್ತಾನೆ. ಸೊ ಯಾರು ನಿನ್ನ ಜೊತೆ ಇಲ್ಲ ಅಂತ ಹೇಳಿದ್ರು ನಾನು ಇರ್ತೀನಿ, ನಾನು ನಿನ್ನ ಅಣ್ಣ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾನೆ. ಆಗ ಅವರಿಗೆ ಅಲ್ಲಿ ಯಾರೋ ಮಾತಾಡ್ತಿರೋದು ಕೇಳಿಸುತ್ತೆ. ಸೊ ಯಾರು ಅಂತ ಹೋಗಿ ನೋಡಿದಾಗ ಪೋವೆಲ್ ಮತ್ತು ಅವನ ಗ್ಯಾಂಗ್ ಅವರೆಲ್ಲರೂ ಕೂಡ ಅಲ್ಲಿ ಬಂದಿರ್ತಾರೆ. ಹಾಗೆ ಅವರು ಕೂಡ ಡೋರಾ ಅವರ ಅಪ್ಪ ಅಮ್ಮನ ಹುಡುಕೊಂಡು ಯಾವುದೋ ಬೇರೆ ಕಡೆ ಹೊರಡ್ತಿರ್ತಾರೆ. ಆ್ಯಕ್ಚುಲಾಗಿ ಅವರು ಹೊರಡಬೇಕಾಗಿರೋ ಜಾಗ ಬಂದು ಒಪೆರಾ ಹೌಸ್ ಅನ್ನೋ ದಾರಿಯಲ್ಲಿ ಹೋಗಬೇಕಾಗಿರುತ್ತೆ. ಸೊ ಇವರೆಲ್ಲರೂ ಒಪೆರಾ ಹೌಸ್ನ ಹುಡುಕೊಂಡು ಬರ್ತಾರೆ. ಬಟ್ ಈ ಜಾಗ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿರುತ್ತೆ. ಹೀಗೆ ಮುಂದೆ ಹೋಗಬೇಕಾದ್ರೆ ನಿಧಾನವಾಗಿ ಕೆಳಗಡೆ ಹೋಗುವಂತಹ ಒಂದು ಬದಿ ಒಳಗಡೆ ಇವರು ಸಿಗಾಕೊಂಡ್ಬಿಡ್ತಾರೆ. ಸೊ ಅವರು ಎಷ್ಟೇ ಟ್ರೈ ಮಾಡಿದ್ರು ಹೊರಗಡೆ ಬರೋಕ್ಕಾಗಲ್ಲ. ಆಗ ಡೋರಾ ಏನು ಹೇಳ್ತಾಳೆ ಅಂತ ಹೇಳಿದ್ರೆ, ಸ್ವಲ್ಪ ಹಿಂದಕ್ಕಾದಂಗೆ ಮಲ್ಕೊಂಡು ಎಲ್ಲರೂ ಈಸಿಯಾಗಿ ಹೊರಗಡೆ ಬರ್ಬೋದು ಅಂತ ಹೇಳ್ತಾಳೆ. ಆಗ ಆ ಪ್ಲ್ಯಾನ್ನ ಎಲ್ಲರೂ ಯೂಸ್ ಮಾಡಿಕೊಂಡು ಹಿಂದೆ ಆದಂಗೆ ಮಲ್ಕೊಂಡು ಹೊರಗಡೆ ಬರ್ತಾರೆ. ಬಟ್ ಅಲ್ಯಾಂದ್ರೋಗೆ ಬರೋಕೆ ಆಗೋದೇ ಇಲ್ಲ, ಅಲ್ಲೇ ಸಿಗಾಕೋಬಿಡ್ತಾನೆ. ಹಾಗೆ ಅಲ್ಯಾಂದ್ರೋ ತಲೆಯ ಮೇಲೆ 2 ಚೇಳುಗಳು ಬಂದು ಡ್ಯಾನ್ಸ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವನ್ನ ಕಾಪಾಡೋಕ್ಕಾಗೋದೇ ಇಲ್ಲ, ಅವನು ಮುಳುಗೋಗ್ತಾನೆ. ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದು ನೋಡಿದರೆ ಅಲ್ಯಾಂದ್ರೋ ಕಾಲುಗಳು ಕಾಣಿಸ್ತಿರುತ್ತೆ. ಸೊ ಅವನ ಕಾಲುಗಳನ್ನ ಹಿಡಿದು ಎಳಿತಾರೆ. ಸೊ ಅವನನ್ನು ಕಾಪಾಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ವಾಸ ಮಾಡ್ತಿದ್ದಂತಹ ಒಂದು ಅಜ್ಜಿನ ನೋಡ್ತಾರೆ. ಆಗ ಡೋರಾ ಕೇಳ್ತಾರೆ, ನಮ್ಮ ಅಪ್ಪ ಅಮ್ಮನ್ನ ನೀವೇನಾದರೂ ನೋಡಿದ್ರಾ ಅಂತ ಹೇಳಿ. ಅವರು ಇಲ್ಲ ಅಂತ ಹೇಳ್ತಾರೆ. ಹಾಗೆ ಪರಾಪತ್ ನಿಧಿಯ ಬಗ್ಗೆ ಕೂಡ ಕೇಳ್ತಾರೆ. ಅದಕ್ಕೆ ಅವರು ತುಂಬಾ ಕೋಪ ಮಾಡ್ಕೊಳ್ತಾರೆ. ನೀವೇನಾದರೂ ಅದನ್ನು ಹುಡ್ಕೊಂಡು ಹೋದರೆ ನಿಮಗೆ ಶಾಪ ತಟ್ಟುತ್ತೆ, ನೀವು ಸಾಯ್ತೀರಾ ಅಂತ ಹೇಳ್ತಾರೆ. ಮತ್ತೆ ಅಜ್ಜಿ ಹೇಳ್ತಾರೆ, ನೀವು ಈಗಲೇ ಕಾಡಿಂದ ಹೊರಗಡೆ ಹೋಗ್ಬಿಡಿ, ನನಗೆ ಹೊರಗಡೆ ಹೋಗೋ ದಾರಿ ಗೊತ್ತು ಅಂತ ಹೇಳಿ. ಆಗ ಸ್ಯಾಮಿ ಮತ್ತು ರ್ಯಾಂಡಿ ಇಬ್ಬರು ಕೂಡ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ತೀರ್ಮಾನ ಮಾಡ್ತಾರೆ. ಮತ್ತು ಆ ಅಜ್ಜಿ ಹಿಂದೆ ಹೋಗ್ತಾರೆ. ಬಟ್ ಆ ಬಾಣದಲ್ಲಿದ್ದಂತಹ ಅದೇ ಗುರುತು ಆ ಅಜ್ಜಿಯ ಕೈ ಮೇಲೆ ನೋಡಿ ಎದುರುಕೊಂಡು ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಈ ಕಡೆ ಅಲ್ಯಾಂಡ್ರೋ, ಡೋರಾ ಹಾಗೂ ಡಿಯಾಗೋ ಡೋರಾ ಅವರ ತಂದೆ ತಾಯಿಯನ್ನು ಹುಡುಕೊಂಡು ಹೋಗ್ತಿರ್ಬೇಕಾದ್ರೆ ಇವ್ರು ಹೋಗ್ತಿರುವಂಥ ದಾರಿಯಲ್ಲಿ ಒಂದು ದೊಡ್ಡ ಹೂಗಳಿರುತ್ತೆ. ಸೊ ಇದನ್ನು ಟಚ್ ಏನಾದರೂ ಮಾಡಿದ್ರೆ ಏನಾದರೂ ಆಗಬಹುದು ಅಂತ ಕೇರ್ಫುಲ್ಲಾಗಿ ಹೋಗ್ತಿರ್ತಾರೆ. ಬಟ್ ಲಾಸ್ಟಲ್ಲಿ ಅಲ್ಯಾಂಡ್ರೋ ಟಚ್ ಮಾಡಿಬಿಡ್ತಾನೆ. ಸೊ ಆ ಗಿಡದಿಂದ ಒಂದು ವಿಚಿತ್ರವಾದ ಪೌಡರ್ ಬರುತ್ತೆ. ಸೊ ಆ ಪೌಡರ್ನ ಸ್ಮೆಲ್ ಮಾಡಿದ್ರಿಂದ ಇವರೆಲ್ಲ ಕೂಡ ಕಾರ್ಟೂನ್ ಥರ ಕಾಣಿಸೋಕೆ ಹಾಗೂ ವಿಚಿತ್ರವಾದ ಭ್ರಮೆಗಳಿಗೆ ಬರ್ತಿರುತ್ತೆ. ಸೊ ಅದು ಕಾರ್ಟೂನ್
ಅವ್ನು ಯಾವ ಥರ ಅಂತ ಹೇಳಿದ್ರೆ ಸೇಮ್ AI ಇರುತ್ತಲ್ಲ ಅದೇ ಥರ ಕಾಣಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅದೇ ಸಮಯಕ್ಕೆ ಸ್ಯಾಮಿ ಆ್ಯಂಡ್ ರ್ಯಾಂಡಿ ಅಲ್ಲಿಗೆ ಬರ್ತಾರೆ. ಮತ್ತು ಡೋರಾಗೆ ಎಚ್ಚರ ಆದಾಗ ಸ್ಯಾಮಿ ಆ್ಯಂಡ್ ರ್ಯಾಂಡಿ ಇಬ್ಬರು ಕೂಡ ಅವಳ ಮುಂದೆ ಇರೋದನ್ನು ನೋಡಿ ತುಂಬಾ ಖುಷಿಯಾಗುತ್ತೆ. ಅಷ್ಟೊತ್ತಿಗೆ ಆಲ್ರೆಡಿ ಕತ್ಲೆ ಆಗಿರುತ್ತೆ ಮತ್ತು ಇವ್ರ ಭ್ರಮೆಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಡೇ ಮತ್ತೆ ಇವರು ಡೋರಾ ಅಪ್ಪ ಅಮ್ಮನ ಹುಡ್ಕೊಂಡು ಹೋಗ್ತಾರೆ. ಸೊ ಇವರು ಹೋಗ್ಬೇಕಾಗಿರೋ ದಾರಿ ಓಪನ್ ಆಗಿ ಸೀದಾ ಕೆಳಗಡೆ ಬಂದು ಬೀಳ್ತಾರೆ. ಸೊ ಅವಾಗ ತಾನೇ ಅವ್ರಿಗೆ ಗೊತ್ತಾಗುತ್ತೆ ಇವರೆಲ್ಲರೂ ಕೂಡ ಒಂದು ಪುರಾತನವಾದ ದೇವಸ್ಥಾನದ ಒಳಗಡೆ ಬಂದು ಬಿದ್ದಿದ್ದಾರೆ ಅಂತ ಹೇಳಿ. ಆಗ ರ್ಯಾಂಡಿಗೆ ಒಂದು ಲಿವರ್ ಕಾಣಿಸುತ್ತೆ. ಸೊ ಇವನು ಏನು ಅಂದ್ಕೊಳ್ತಾನೆ ಅಂತ ಹೇಳಿದ್ರೆ ಆ ಲಿವರ್ನ ಎಳೆದ್ರೆ ಡೋರ್ ಓಪನ್ ಆಗುತ್ತೆ ಅಂತ ಅಂದ್ಕೊಂಡು ಲಿವರ್ನ ಎಳಿತಾನೆ. ಬಟ್ ಅಲ್ಲಿಗೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವನು ಅದು ನೀರನ್ನ ಸ್ಟಾಪ್ ಮಾಡೋದಕ್ಕೆ ಮತ್ತೊಂದು ಲಿವರ್ನ ಎಳಿತಾನೆ. ಬಟ್ ಮತ್ತೆ ಬೇರೆ ಕಡೆಯಿಂದ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ನೀರು ಜಾಸ್ತಿ ಆಗಿ ಬಂದು ತುಂಬ್ತಾ ಇವರೆಲ್ಲ ಸಾಯೋ ಥರ ಆಗಿಬಿಡುತ್ತೆ. ಮತ್ತೆ ರ್ಯಾಂಡಿ ಹೇಗೋ ಮಾಡಿ ಕೆಳಗಡೆ ಬಂದು ಅಲ್ಲಿದ್ದಂತಹ ಡೋರ್ನ ಕೈಯಲ್ಲಿ ಓಪನ್ ಮಾಡ್ತಾನೆ. ಸೊ ಇದರಿಂದ ಬಂದು ಇವರು ಒಂದು ಪೈಪ್ನ ಮೂಲಕ ಹೊರಗಡೆ ಬಂದು ಬೀಳ್ತಾರೆ. ನೋಡಿದರೆ ಅಲ್ಲಿ ಡೋರಾ ಅವರ ತಂದೆ ತಾಯಿ ಇಬ್ಬರು ಕೂಡ ಅಲ್ಲೇ ಇರ್ತಾರೆ. ಆಗ ಇವರು ನಡೆದದನ್ನೆಲ್ಲ ಕೂಡ ಅವ್ರ ಅಪ್ಪ ಅಮ್ಮಂಗೆ ಹೇಳ್ತಾರೆ. ಆಗ ಅಲ್ಯಾಂಡ್ರೋ ಮತ್ತು ಡೈರಿ ಬಗ್ಗೆ ಕೂಡ ಹೇಳ್ತಾರೆ. ಅಸಲಿಗೆ ಅಲ್ಯಾಂಡ್ರೋ ಯಾರು ಅಂತ ಡೋರಾ ಅವ್ರ ಅಪ್ಪ ಅಮ್ಮಂಗೆ ಗೊತ್ತೇ ಇರೋದಿಲ್ಲ ಮತ್ತು ಆ ಡೈರಿ ಮುಂಚೆನೇ ಕಳೆದೋಗಿರುತ್ತೆ. ಅಸಲಿಗೆ ಈ ಅಲ್ಯಾಂಡ್ರೋ ಬೇರೆ ಯಾರೂ ಅಲ್ಲ, ಆ ಪೋವೆಲ್ ಇರ್ತಾನಲ್ಲ ಅವರ ಗ್ಯಾಂಗ್ ಲೀಡರ್ ಆಗಿರ್ತಾನೆ. ಆ್ಯಕ್ಚುಲಾಗಿ ಡೋರಾ ಹಾಗೂ ಅವನ ಫ್ರೆಂಡ್ಸ್ನ ಕಿಡ್ನ್ಯಾಪ್ ಮಾಡಿರೋದು ಈ ಅಲ್ಯಾಂಡ್ರೋನೇ. ಪಾರಾಪತ್ ನಿಧಿ ಇರುತ್ತಲ್ಲ ಅದನ್ನು ವಶ ಮಾಡ್ಕೋಬೇಕು ಅಂತ ಹೇಳಿ ಇವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಬಂದಿರ್ತಾನೆ. ಮತ್ತು ಇವ್ರನ್ನೆಲ್ಲ ಕರ್ಕೊಂಡು ಬಂಡೆ ಒಳಗಡೆ ಹೋಗ್ತಾನೆ. ಆಗ ಒಳಗಡೆ ಹೋಗಿ ನೋಡಿದಾಗ ಅವ್ರಿಗೆ ಪಾರಾಪತ್ ದ ಲಾಸ್ಟ್ ಸಿಟಿ ಆಫ್ ಗೋಲ್ಡ್ ಕಾಣಿಸುತ್ತೆ. ಮತ್ತು ಇದನ್ನು ನೋಡಿ ಇವ್ರಿಗೆಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಆದ್ರಿಂದ ಅಲ್ಯಾಂಡ್ರೋ ಇವ್ರನ್ನೆಲ್ಲದನ್ನು ಕರ್ಕೊಂಡು ಪಾರಾಪತ್ ಸಿಟಿಯ ಹತ್ರ ಹೋಗ್ತಿರ್ತಾನೆ. ಆಗ ಅಲ್ಲಿಗೆ ಡೋರಾ ಫ್ರೆಂಡ್ ಬೂಟ್ಸ್ ಬರ್ತಾನೆ. ಸೊ ಬಂದು ಎಲ್ಲರಿಗೆ ಕೈಗೂ ಕಟ್ಟಿರುವಂತಹ ಹಗ್ಗನ ಒಂದೊಂದಾಗಿ ಬಿಚ್ಚೋದಕ್ಕೆ ಶುರು ಮಾಡ್ತಾನೆ. ಸೊ ಅದರಿಂದ ಡೋರಾ ಮತ್ತು ಅವಳ ಫ್ರೆಂಡ್ಸ್ ಅಲ್ಯಾಂಡ್ರೋ ಅವರ ಗ್ಯಾಂಗ್ ಜೊತೆ ಫೈಟ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಆದರೆ ಡೋರಾ ಅವರ ಅಪ್ಪ ಅಮ್ಮ ತಪ್ಪಿಸ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ನಂತರ ಮತ್ತೆ ಡೋರಾ ಮತ್ತು ಅವಳ ಫ್ರೆಂಡ್ಸ್ ಡೋರಾ ಅಪ್ಪ ಅಮ್ಮನ ಕಾಪಾಡೋಕ್ಕೆ ಅಂತ ಹೇಳಿ ಅವ್ರನ್ನ ಹುಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅಲ್ಲಿ ನೋಡಿದರೆ ಅಲ್ಯಾಂಡ್ರೋ ಅವರ ಗ್ಯಾಂಗ್ ಅವರೆಲ್ಲರೂ ಕೂಡ ಪಾರಾಪತ್ನ ಗೇಟ್ ಹತ್ರ ಕ್ಯಾಂಪ್ ಹಾಕಿರ್ತಾರೆ. ಮತ್ತು ಡೋರಾ ಒಂದು ವಿಷ ಇರುವಂತಹ ಕಪ್ಪೆನ ಅಲ್ಲಿ ಇಟ್ಟು ಸ್ವೈಪರ್ ಮತ್ತು ಪೋವೆಲ್ಗೆ ಟೆಂಪ್ರವರಿಯಾಗಿ ಪ್ಯಾರಲೈಸ್ ಮಾಡಿಸ್ತಾಳೆ. ನಂತರ ಇವರು ಗೇಟ್ ಹತ್ರ ಬಂದಾಗ ಇಲ್ಲೂ ಕೂಡ 4 ಲಿವರ್ಗಳಿರುತ್ತೆ. ಇವರಿಗೆ ಅರ್ಥ ಆಗೋದು ಏನಂತ ಹೇಳಿದ್ರೆ 4 ಲಿವರ್ಗಳನ್ನೂ ಒಂದೇ ಸಲ ಎಳೆದ್ರೆ ಮಾತ್ರ ಡೋರ್ ಓಪನ್ ಆಗುತ್ತೆ ಅಂತ. ಸೊ ಹಾಗೆ ಮಾಡಿ ಅವರು ಒಂದೇ ಸಲ ಎಳಿತಾರೆ. ಅವಾಗ ಡೋರ್ ಓಪನ್ ಆಗುತ್ತೆ. ಅಲ್ಲಿಂದ ಯಾರೋ ಮುಂದೆ ಹೋಗ್ತಿರ್ಬೇಕಾದ್ರೆ ಯಾರೋ ಹಣ್ಣು ತರಕಾರಿ ಎಲ್ಲದನ್ನೂ ಇಟ್ಟಿರ್ತಾರೆ. ಬಟ್ ಇದ್ರ ಬಗ್ಗೆ ಇವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಇನ್ನು ಮುಂದೆ ಹೋಗ್ತಾರೆ. ಸೊ ಅಲ್ಲೇ ಇದ್ದಂತಹ ಒಂದು ದೇವಸ್ಥಾನಕ್ಕೆ ಬಂದು ತಲುಪ್ತಾರೆ. ಅಲ್ಲಿ 4 ವಿಗ್ರಹಗಳಿರುತ್ತೆ. ಹಾಗೆ ವಿಗ್ರಹಗಳ ಕೈಯಲ್ಲಿ ಬೆಳಕನ್ನು ರಿಫ್ಲೆಕ್ಟ್ ಮಾಡುವಂತಹ 4 ತಟ್ಟೆಗಳಿರುತ್ತೆ. ಇದು ಏನಿರಬಹುದು, ಇಲ್ಲಿಂದ ಮುಂದೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವ್ರಿಗೆ ಗೊತ್ತಾಗೋದು ಏನಂತ ಹೇಳಿದ್ರೆ ಈ ತಟ್ಟೆಗಳ ಮೇಲೆ ಲೈಟ್ನ ಹಾಕಿ ಲೈಟ್ 4 ಸಲ ಹೋಗಿ ರಿಫ್ಲೆಕ್ಟ್ ಆಗಿ ಹೋಗಿ ಡೋರ್ ಮೇಲೆ ಬಿದ್ದರೆ ಮಾತ್ರ ಡೋರ್ ಓಪನ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದೇ ಥರ ಇವರು ಕೂಡ ಬಾಗಿಲು ಮೇಲೆ ಲೈಟ್ನ ರಿಫ್ಲೆಕ್ಟ್ ಆಗೋ ಥರ ಮಾಡಿ ಬಾಗಿಲನ್ನು ಓಪನ್ ಮಾಡ್ತಾರೆ. ಆ ಕಡೆ ಡೋರ್ ಓಪನ್ ಆಗ್ತಿದ್ದ ಹಾಗೆ ಈ ಕಡೆ ಒಂದು ಗೋಡೆ ಇವ್ರನ್ನ ನಜ್ಜೋಕೆ ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರು ತುಂಬಾ ಕಷ್ಟಪಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಮತ್ತೆ ಸ್ವಲ್ಪ ಮುಂದೆ ಬಂದು ನೋಡ್ತಾರೆ. ಬಟ್ ಅವರು ಬಟನ್ ರೀತಿಯಲ್ಲಿದ್ದಂತಹ ಟೈಲ್ಸ್ನ ಮೇಲೆ ಕಾಲಿಟ್ಟಿದ್ರಿಂದ ಆ ಜಾಗ ಓಪನ್ ಆಗಿ ಅಲ್ಲಿಂದ ಶಾರ್ಪ್ ಆಗಿರೋಂತಹ ವಸ್ತುಗಳು ಇವ್ರನ್ನ ಸಾಯಿಸೋಕೆ ಬರ್ತಿರುತ್ತೆ. ಇವ್ರು ಹೇಗೋ ಮಾಡಿ ತಲೆ ಯೂಸ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಹಾಗೆ ತುಂಬಾ ಖುಷಿಯಿಂದ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಒಂದಿಷ್ಟು ಚಿನ್ನದ ವಿಗ್ರಹಗಳು ಹಾಗೆ ತುಂಬಾ ಬೆಲೆ ಬಾಳುವಂತಹ ವಸ್ತುಗಳಿರುತ್ತೆ. ಇವರೆಲ್ಲ ಇದೇ ನಿಧಿ ಅಂತ ಅಂದ್ಕೊಳ್ತಾರೆ. ಆದರೆ ಡೋರಾಗೆ ಗೊತ್ತಿರುತ್ತೆ ಅದು ಆ ನಿಧಿ ಅಲ್ಲ ಅಂತ ಹೇಳಿ. ಸೊ ಅಲ್ಲಿ ಕಲ್ಲಿನ ಮೇಲಿದ್ದಂತಹ ಲಿಪಿಯನ್ನು ಓದಿದಾಗ ಗೊತ್ತಾಗುತ್ತೆ ಅಲ್ಲಿರುವಂತಹ ದೇವರ ಮೂರ್ತಿಯ ಕೈಯಲ್ಲಿ ತುಂಬ ಬೆಲೆ ಬಾಳುವ ವಸ್ತುವನ್ನು ಇಟ್ಟರೆ ಚಿನ್ನ ಎಲ್ಲ ನಿಮ್ದಾಗುತ್ತೆ ಅಂತ ಹೇಳಿ ಬರ್ತಿರುತ್ತೆ. ಆಗ ಅಲ್ಲಿಗೆ ಅಲ್ಯಾಂಡ್ರೋ ಬರ್ತಾನೆ. ಸೊ ಅವ್ನು ಬಂದ್ಬಿಟ್ಟು ಏನು ಹೇಳ್ತಾನೆ ಅಂತ ಹೇಳಿದ್ರೆ ಆ ಬೆಲೆ ಬಾಳುವ ವಸ್ತು ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅದು ಬೇರೆ ಏನೂ ಅಲ್ಲ, ಆ ನಿಧಿಯಲ್ಲಿರುವಂತಹ ಒಂದು ಗೋಲ್ಡ್ ಕಾಯಿನ್ ಅಂತ ಅಂದ್ಬಿಟ್ಟು ಆ ಗೋಲ್ಡ್ ಕಾಯಿನ್ನ ತೊಗೊಂಡು ಆ ದೇವರ ಮೂರ್ತಿಯ ಕೈಗೆ ಇಡ್ತಾನೆ. ಆಗ ಡೋರಾ ಹೇಳ್ತಾಳೆ ಅದು ಕರೆಕ್ಟ್ ಅಲ್ಲ,
ಅದು ಆ್ಯಕ್ಚುಲಿ ನಿನ್ನನ್ನು ಟೆಸ್ಟ್ ಮಾಡ್ತಿರೋದು, ಕರೆಕ್ಟಾಗಿರೋ ವಸ್ತು ಬೇರೆಯೇ ಇದೆ ಅಂತ ಹೇಳ್ತಾನೆ. ಸೊ ಅದೇ ಸಮಯಕ್ಕೆ ಅಲ್ಯಾಂಡ್ರೋ ನಿಂತಿದ್ದಂತಹ ಜಾಗ ಓಪನ್ ಆಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಆಲ್ರೆಡಿ ನಿಧಿನ ಕಾಯ್ತಿರ್ತಾರಲ್ಲ ಇನ್ಕಾ ಜನಾಂಗದವರು, ಅವ್ರು ಬರ್ತಾರೆ. ಸೊ ಅವ್ರ ಜೊತೆಗೆ ಆಲ್ರೆಡಿ ನಾವು ಅಜ್ಜಿನ ನೋಡಿರ್ತೀವಲ್ವ, ಅವರು ಕೂಡ ಬರ್ತಾರೆ. ಇವರೆಲ್ಲ ಕೂಡ ಪೋವೆಲ್ ಏನಿರ್ತಾರೆ ಮತ್ತು ಅವನ ಕಡೆಯವ್ರನ್ನ ಸಾಯಿಸ್ಬಿಟ್ಟು ಡೋರಾ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬಂದಿರ್ತಾರೆ. ಅಷ್ಟೇ ಅಲ್ಲದೆ ಆ ಅಜ್ಜಿ ನೋಡೋದಕ್ಕೆ ದೇವತೆ ಥರ ಚೇಂಜ್ ಆಗಿಬಿಡ್ತಾರೆ. ಅವರು ಇವ್ರ ಮೇಲೂ ಕೂಡ ಅಟ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಡೋರಾ ಅವ್ರನ್ನ ತಡೀತಾರೆ. ನಮಗೆ ನಿಮ್ಮ ನಿಧಿ ಬೇಡ, ಬಟ್ ನಾವು ಅದನ್ನು ನೋಡಬೇಕು, ಅದಕ್ಕೋಸ್ಕರ ಮಾತ್ರ ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾರೆ. ಮತ್ತು ಆ ಪುರಾತನ ಕಾಲದಲ್ಲಿ ಬೆಳೆ ಬಾಳುವಂತಹ ವಸ್ತು ಅಂದರೆ ಅದು ನನಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಅವಳು ಅಲ್ಲೇ ಇದ್ದಂತಹ ನೀರನ್ನು ತಗೊಂಡು ಆ ವಿಗ್ರಹದ ಕೈ ಮೇಲೆ ಬಿಡ್ತಾಳೆ. ಆಗ ಅಲ್ಲೇ ಇದ್ದಂತಹ ಒಂದು ಡೋರ್ ಓಪನ್ ಆಗುತ್ತೆ. ಅಲ್ಲಿ ಒಂದು ದೊಡ್ಡ ಚಿನ್ನದಾದಂತಹ ಮಂಕಿಯ ವಿಗ್ರಹ ಕಾಣಿಸುತ್ತೆ. ಅದನ್ನು ತುಂಬ ಆಶ್ಚರ್ಯದಿಂದ ಸಂತೋಷದಿಂದ ನೋಡ್ತಿರ್ಬೇಕಾದ್ರೆ ಆ ಕಳ್ಳ ಸ್ವೈಪರ್ ಬಂದು ಆ ವಿಗ್ರಹನ ಎತ್ಕೊಂಡು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಆ ಜಾಗ ಎಲ್ಲ ನಡ್ಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲದೂ ಕೂಡ ನಾಶ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೋರಾ ಮತ್ತು ಅವಳ ಫ್ರೆಂಡ್ಸ್ ಹೇಗೋ ಮಾಡಿ ಹೊರಗಡೆ ಓಡಿ ಬರ್ತಾರೆ. ನೋಡಿದಾಗ ಅಲ್ಲಿ ಸ್ವೈಪರ್ ಆ ವಿಗ್ರಹನ ಎತ್ಕೊಂಡು ಹೋಗ್ತಿರ್ತಾನೆ. ಡೋರಾ ಆ ಸ್ವೈಪರ್ ಕೈಯಿಂದ ಈ ವಿಗ್ರಹನ ಕಿತ್ಕೊಂಡು ಮತ್ತೆ ಬಂದು ಅದೇ ಜಾಗಕ್ಕೆ ಇಡ್ತಾಳೆ. ಅವಾಗ ಎಲ್ಲವೂ ಕೂಡ ನಾರ್ಮಲ್ ಆಗಿ ಇದನ್ನು ನೋಡಿ ಅವ್ರ ಅಪ್ಪ ಅಮ್ಮಗೆ ತುಂಬಾ ಸಂತೋಷ ಆಗುತ್ತೆ. ಇಷ್ಟೊತ್ತಿಗಾಗಲೇ ಸ್ಯಾಮಿ ಮತ್ತು ಡಿಯಾಗೋ ಇಬ್ಬರು ಕೂಡ ಒಬ್ರನ್ನೊಬ್ರು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಮೂವಿಯ ಕೊನೆ ಸೀನಲ್ಲಿ ನಮಗೆ ತೋರಿಸೋದು ಏನಂತ ಹೇಳಿದ್ರೆ, ಡೋರಾ ತನ್ನ ಲೈಫನ್ನು ಕಾಡಲ್ಲಿ ಕಳೆದಿದ್ದೀನಿ, ಸೊ ಇನ್ನು ಮುಂದೆ ಆದರೂ ನೆಕ್ಸ್ಟ್ ನಾನು ಸಿಟಿಗೆ ಹೋಗಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ತಾಳೆ. ಸೊ ಡೋರಾ ಖುಷಿಗೆ ಅವ್ರ ಅಪ್ಪ ಅಮ್ಮ ಅವಾಗ ಒಪ್ಕೊಂಡ್ರು, ಆಮೇಲೆ ತುಂಬಾ ಬಾಧೆ ಪಡ್ತಿರ್ತಾರೆ. ನನ್ನ ಮಗಳು ನಮ್ಮಿಂದ ದೂರ ಆಗಿದ್ರು ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಲಾಸ್ಟ್ ಸೀನಲ್ಲಿ ಡೋರಾ ಎಲ್ಲ ಮಕ್ಕಳಂತೆ ನಾರ್ಮಲ್ ಆಗಿ ಡ್ಯಾನ್ಸ್ ಮಾಡಿ ಸ್ಕೂಲಲ್ಲಿ ಖುಷಿಯಾಗಿ ಇರ್ತಾಳೆ. ಸೊ ಇಲ್ಲಿಗೆ ಈ ಮೂವಿ ಮುಕ್ತಾಯ ಆಗುತ್ತೆ. ಹಾಗೆ ಮೂವಿ ಹೇಗಿದೆ ಮತ್ತು ನನ್ನ ಎಕ್ಸ್ಪ್ಲನೇಷನ್ ಹೇಗೆ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.